ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹೇಳುವಂತ ವಿಷಯ ಆಗಿದ್ರೆ ನೀನೇ ಹೇಳ್ತಾ ಇದ್ದೆ. ಗೆದ್ಗಿ ಕೇಳೋದು ನನ್ನ ಅಭ್ಯಾಸ ಅಲ್ಲಮ್ಮ. ನಾನು ಹೇಳೋದಿಷ್ಟೇ, ಯಾವತ್ತೂ ನೀನು ನಿನ್ನ ಮನಸ್ಸಿನ ಮಾತನ್ನು ಕೇಳು, ಅದೇ ನಿನ್ನ ದಡ ತಲುಪಿಸುತ್ತೆ. ಅಪ್ಪುಂಡು ಯಾನಿ ಲೆಕ್ಕನೆ ಅಪ್ಪುಂಡು. ಗುಡ್ ಮಾರ್ನಿಂಗ್. ಅಂತೂ ನಿನ್ನ ಜೀವನದಲ್ಲೂ ಪರ್ಮನೆಂಟ್ ಆಗಿ ಒಂದು ಹೆಣ್ಣಿರಬೇಕು. ಹೆಂಡತಿ ಪೋಸ್ಟನ್ನು ಅವಳಿಗೋಸ್ಕರ ಕ್ರಿಯೇಟ್ ಮಾಡಬೇಕು ಅಂತ ನೀನು ಡಿಸೈಡ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಗಿದೆ. ಯು ಆರ್ ಗ್ರೇಟ್ ಮದನ್, ಯು ಆರ್ ಗ್ರೇಟ್. ನಾಳೆನೇ ಮದುವೆ. ಥ್ಯಾಂಕ್ ಯು ಕೀರ್ತಿ. ಥ್ಯಾಂಕ್ಸ್. ಆಪುಂಡು ಯಾರು ಎಲ್ಲಿ ಲೆಕ್ಕನೆ ಆಪುಂಡು. ಇಂಥ ಸಂತೋಷದ ವಿಷಯಗಳನ್ನ ಒಬ್ಬರೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಇದನ್ನ ಬೇರೆಯವ್ರ ಹತ್ರ ಹಂಚ್ಕೋಬೇಕು. ಅವಾಗ ಮತ್ತು ಸಂತೋಷ ಆಗುತ್ತೆ. ಯಾರ ಹತ್ರ ಯಾನಿ ಲೆಕ್ಕನೇ ಆಪುಂಡು. ಹಲೋ. ಹಾಯ್ ಅಂಜಲಿ, ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ ಅಂಕಲ್. ಕಾಲ್ ಮೇಲೆ ಅಂಕಲ್ ಅನ್ನೋದು ನಂಗೆ ಸೂಟ್ ಆಗೋದಿಲ್ಲ. ನಿಮ್ ವಿಷಯ ನಮ್ಮ ಅಪ್ಪ ಎಲ್ಲ ಹೇಳಿದ್ದಾರೆ ಅಂಕಲ್. ಆದ್ರೆ ನಾನು ಮದುವೆ ಆಗ್ತಿರೋ ವಿಷಯ ಅವರು ನಿನಗೆ ಹೇಳಿರಲ್ಲ ಅಂತ ನನಗೆ. ಐ ಆಮ್ ಗೆಟಿಂಗ್ ಮ್ಯಾರಿಡ್. ಅದು ನಾಳೆ. ಅಂಜಲಿ, ಯಾಕೆ ನಗ್ತಿದ್ಯಾ? ಅಲ್ಲ, ಈ ವಯಸ್ಸಲ್ಲಿ ಇಂಥ ಆಸೆಗಳೆಲ್ಲ ನಿಮಗೆ ಯಾಕೆ ಅಂಕಲ್? ಏನು ಏನಾಗಿದೆ? ನನಗೇನು ವಯಸ್ಸಾಗಿದೆ? ಇವತ್ತು ಯಾವುದಾದ್ರೂ ಮಾಲ್ಗೆ ಹೋದ್ರೆ ಅಲ್ಲಿರೋ ಹುಡುಗಿಯರಿಗೆಲ್ಲ ನನ್ನ ಮೇಲೆ ಕಣ್ಣಿರುತ್ತೆ. ಯಾವುದೇ ಪಾರ್ಟಿನಲ್ಲಿ ನಾನೊಬ್ಬ ಹಾಟ್ ಹ್ಯಾಪಿ, ಯಾವುದೇ ಗ್ಯಾದರಿಂಗ್ನಲ್ಲೂ ನಾನೊಬ್ಬ ಸ್ವೀಟ್ ಸೆಂಟರ್ ಆಫ್ ಅಟ್ರಾಕ್ಷನ್. ಟೋಟಲಿ ಜೀವನದ ಯಾವುದೇ ಟರ್ನ್ನಲ್ಲೂ ನಾನೊಬ್ಬ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಸರ್ಪ್ರೈಸ್. ಓಕೆ 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 ಬಿಡಿ. ನಿಮ್ಮನ್ನ ಮದುವೆ ಆಗ್ತಿರೋ ಹೆಣ್ಣು ಯಾರು? ಅವಳು ಅಂದ್ರೆ? ಅವಳು ನಿನಗೆ ಗೊತ್ತಿರೋಳು, ನಿನ್ನ ಶತ್ರು, ಸುಂದರಿಯಾದ ಶತ್ರು. ಯಾರು? ವಾವ್, ಈಗ ನೋಡಿ ಖುಷಿ ಆಯ್ತು. ನಿಮ್ಮಿಬ್ಬರದು ತುಂಬಾ ಒಳ್ಳೆ ಪೇರ್. ಅವಳಿಗೂ ನಿಮ್ಮಂತ ಗಂಡನೇ ಸಿಗ್ಬೇಕಾಗಿತ್ತು. ವೆರಿ ನೈಸ್. ಶತ್ರು ಆದರೂ
ಅವಳನ್ನು ಹೊಗಳುವಷ್ಟು ಸೌಂದರ್ಯ ಅವಳಲ್ಲಿದೆ. ಇರೋದನ್ನ ಯಾರಾದ್ರೂ ಇಲ್ಲ ಅಂತ ಹೇಳೋದಕ್ಕಾಗತ್ತಾ ಅಂಕಲ್? ಎನಿವೇಸ್, ಕಂಗ್ರ್ಯಾಚುಲೇಷನ್. ನಿಮ್ ಜೀವನ ಸುಖವಾಗಿರ್ಲಿ ಅಂತ ಎಲ್ಲಾ ದೇವರಲ್ಲೂ ಬೇಡ್ಕೋತೀವಿ. ಗುಡ್ ನೈಟ್, ಟೇಕ್ ಕೇರ್. ಗುಡ್ ನೈಟ್. ಕೀರ್ತಿ, ಒಳ್ಳೆ ಕಡೆ ಹೆಂಡತಿಯಾಗಿ ಹೋಗ್ತಾ ಇದೀಯಾ. ಹೋಗಿ ಹೋಗಿ ಮೃಗದ ಬಾಯಿಗೆ ಸಿಕ್ಕಾಕೋತಾ ಇದೀಯ. ಗುಡ್, ವೆರಿ ನೈಸ್. ಇವನ್ ಕೈಯಾರೆ ಕಟ್ಟೋ ತಾಳಿನಲ್ಲಿ ಯಾವ ತಾಕತ್ತು ಇರೋದಿಲ್ಲ ಅನ್ನೋದು ನಿನಗೆ ಸದ್ಯದಲ್ಲೇ ಗೊತ್ತಾಗತ್ತೆ. ಇನ್ಮೇಲೆ ನಿನ್ನ ಜೀವನದ ಟೈಟಲ್ ಇದು ಕಥೆಯಲ್ಲ, ಜೀವನ. ಏನ್ ಸೂರ್ಯ ಸರ್, ಟೆನ್ಷನ್ ಇರ್ಲಿ ಇಲ್ದೇ ಇರ್ಲಿ ನಿಮ್ ಟೈಮಿಗೆ ನೀವು ಬಂದ್ಬಿಡ್ತೀರಾ ನೋಡಿ. ನಿಮ್ಗೊಂದು ಗುಡ್ ಮಾರ್ನಿಂಗ್. ಭೂಮಿನ ಮೇಲ್ಗಡೆಯಿಂದ ನೋಡ್ತಿರೋ ನೀವಾದ್ರೂ ನನ್ ಕೀರ್ತಿ ಎಲ್ಲಿದ್ದಾಳೆ ಅಂತ ಹೇಳ್ಬಾರ್ದ? ಬೇಡ ಬೇಡ ಅಂದ್ರೂ ನಿಮ್ ನೆನಪಿಗೆ ಬರ್ತೀರಿ ರಾಘವ್. ಆದ್ರೆ ನಿಮ್ಮನ್ ಮರ್ತ್ರೆ ಮಾತ್ರ ನಾನು ಮುಂದಿನ ಹೆಜ್ಜೆ ಇಡೋಕ್ ಸಾಧ್ಯ. ಇಷ್ಟಪಡೋ ಹೃದಯಗಳೇ ಯಾಕೆ ಬೇರೆ ಆಗ್ತವೆ? ಇಷ್ಟಪಡೋರನ್ನ ಕಂಡ್ರೆ ಆ ಭಗವಂತನಿಗೆ ಅಸೂಯೇನ? ಕೊನೆ ಸರ್ತಿ I love you, ರಾಘವ್. ಎಲ್ಲಾ ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋಗ್ ಒಳ್ಳೇದಾಗುತ್ತೆ. ಆದ್ರೆ ನನ್ನ ಜೀವನ ಅನ್ನೋ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಇನ್ನೂ ಬಂದಿಲ್ವಾ? ಅಥವಾ ನಾನು ಹೀರೋನೇ ಅಲ್ವಾ? ರಾಘವ್, ನೀವು ಚೆನ್ನಾಗಿರ್ಬೇಕು, ನಿಮ್ ಕುಟುಂಬ ಚೆನ್ನಾಗಿರ್ಬೇಕು. ಅದಕ್ಕೆ ಈ ಮದುವೆ ಅನಿವಾರ್ಯ. ಆ ಮದನ್ ಮೋಹನ್ ನನಗೆ ತಾಳಿ ಕಟ್ಟಿದ ಮರುಕ್ಷಣನೇ ನನ್ನ ವ್ಯಕ್ತಿತ್ವ ಸತ್ತೋಗುತ್ತೆ. ಕೀರ್ತಿ, ಇದನ್ನ ಇಟ್ಕೊಂಡಿರು, ನಾ ಹೋಗಿ ಬರ್ತೀನಿ. ಇದು ಆ ಡಬ್ಬಿಲಿದ್ದಿದ್ದು ಉಂಗುರ. ತಲೆಗೆಲ್ಲ ಕೆಟ್ಟಿದೆ ನಿನಗೆ? ಅದು ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ನಮ್ಮ ಅದಕ್ಕೆ ತಂದಿರೋ ಅಂತ ಉಂಗುರ. ಏನಕ್ಕೆ ಹಾಕೊಂಡೆ ಅದನ್ನ ನೀನು? ಯಾರನ್ನು ಬೇಕಾದ್ರೂ ಕೇಳು, ಈ ಮನೆಯ ಬಂಧ ಮನುಷ್ಯ ಸಂಬಂಧ, ಈ ಮನೆಯ ಒಗ್ಗಟ್ಟು ಮನಸ್ಸಿನ ಬಂಧ, ಇವೆಲ್ಲವನ್ನ ಕೂಡಿಟ್ಟಿರೋದು ಆ ಉಂಗುರ ಅನ್ನೋ ದೈವ ಬಂಧ.
ರಾಘವ್ ಎಲ್ಲಿ ಹೋಗ್ತಿದ್ಯೋ? ಅದಕ್ಕೆ ಈ ಉಂಗ್ರ ನಮ್ಮ ಮನೆಗೆ ಯಾಕೆ ಬಂತು? ನಿನ್ ರಿಸೆಪ್ಷನ್ಗೆ ಎಷ್ಟೊಂದು ಗಿಫ್ಟ್ಸ್ ಬಂತಲ್ಲ, ಅದ್ರಲ್ಲಿ ಯಾರೋ ಕೊಟ್ಟಿರ್ಬೇಕು ಕಣೋ. ಅಲ್ಲ, ಅದಕ್ಕೆ ಕೊಟ್ಟವರು ಕವರ್ ಮೇಲೆ ಅವ್ರ ಹೆಸರೇ ಬರ್ದಿಲ್ಲ. ಓ ಹೌದಾ? ಒಂದ್ ಕೆಲ್ಸ ಮಾಡು, ನಿನ್ ಮದ್ವೆ DVDs ಮತ್ತೆ ಆಲ್ಬಮ್ಸ್ ಎಲ್ಲ ಬಂದಿದೆ, ನಿನ್ ರೂಮ್ ನಲ್ಲೇ ಇದೆ, ನೋಡ್ಕೊ. ಸರಿ. ಇದೆಯಾ? ಕೃಷ್ಣ ಬರ್ತೀನಿ ಕೀರ್ತಿ, ಖಂಡಿತ ಬರ್ತೀನಿ. ನಾನು ಹೆಜ್ಜೆ ಇಡ್ತಿರೋ ದಾರಿ ಮುಳ್ಳಿಂದು ಅಂತ ನನಗೆ ಗೊತ್ತು. ಆದ್ರೆ ಹೂವಿನಂತ ಕುಟುಂಬದ ಮನಸ್ಸುಗಳು ಬಾರಬಾರ್ದು. ಅದಕ್ಕೋಸ್ಕರ ನನ್ನ ಜೀವನ ಬಲಿ ಕೊಡೋದು ದೊಡ್ಡ ತ್ಯಾಗ ಅಂತ ನನಗೆ ಅನ್ನಿಸ್ತಿದೆ. ನೀನ್ ಬಯಸಿದ್ದು ಒಗ್ಗಟ್ಟು ಕುಟುಂಬದ ಸಂತೋಷನೇ ಅಲ್ವಾ? ಮಗಳು ಹೇಗಿದ್ರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋ. ಕೀರ್ತಿ, ಹೋಗ್ಬಮ್ಮ, ಶುಭವಾಗ್ಲಿ. ಕೆಲಸ ಏನು ಅಂತ ನನಗೆ ಗೊತ್ತಿಲ್ಲ ಕೀರ್ತಿ, ಆದ್ರೂ ಆಲ್ ದ ಬೆಸ್ಟ್. ನೀನ್ ಇಲ್ಲಿದ್ದೆ ಅಂತ ನನಗೆ ಯಾಕೆ ಹೇಳಿಲ್ಲ ಅಂತ ನನಗೆ ಹ್ಯಾಕ್ ಗೊತ್ತಾಯ್ತು ಅಂತ ನಾನು ನಿನಗೆ ಹೇಳಕ್ ಬಂದಿಲ್ಲ. ಎಂತ ಕೆಲಸ ಮಾಡಕ್ ಹೊರಟಿದ್ಯಾ ಅನ್ನೋ ಪ್ರಜ್ಞೆ ನಿನಗಿದ್ಯಾ? ಇದೆ, ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಆ ಮದನ್ ಮೋಹನ್ ಮದ್ವೆ ಆಗೋಕ್ ಹೋಗ್ತಾ ಇದ್ದೀನಿ. ಆಗ್ಬೇಡ, ಲೋಫರ್.
ಹೆಣ್ಣು ಅಂದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾನೆ. ಅವ್ನು ನಿನ್ನ ಉಪಯೋಗಿಸಿ ಬಿಸಾಕ್ತಾನೆ ಕೀರ್ತಿ. ನನ್ ಮಾತು ಅರ್ಥ ಮಾಡ್ಬೇಕು. ನನ್ನ ಗಂಡನ ಬಗ್ಗೆ ಈ ರೀತಿ ಮಾತುಗಳೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಕೀರ್ತಿ, ನಾನು ಹೇಳ್ತಿರೋದೆಲ್ಲ ನಿಜ. ಇಷ್ಟಕ್ಕೂ ಇದನ್ನೆಲ್ಲ ಹೇಳೋದಕ್ಕೆ ನೀನ್ ಯಾರು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಿನ್ನ ಎದೆಲ್ ಹೊತ್ಕೊಂಡು ಓಡಾಡ್ತಿರೋ ನಾನು. ನನಗೆ ಗೊತ್ತು ನೀನ್ ಯಾವ್ದೋ ಒತ್ತಡಕ್ಕೆ ಸಿಕ್ಕಿ ಮದುವೆ ಆಗ್ತಿದ್ಯಾ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ನಿನ್ಗೆ ಅವ್ನ್ ಕಟ್ರೆ ಇಷ್ಟ ಇಲ್ಲ ಅಂತ. ಮುಖ ನೋಡಿ ಭಾವನೆಗಳನ್ನ ಅಳಿಯಕ್ಕಾಗೋದಿಲ್ಲ. ಹಣೆ ನೋಡಿ ಹಣೆ ಬರ ತಿಳಿಯಕ್ಕಾಗೋದಿಲ್ಲ. ನನ್ನ ಈ ಜನ್ಮದಲ್ಲ, ಯಾವ ಜನ್ಮದಲ್ಲಿ ಮದುವೆ ಆಗ್ತಿದ್ರು ಪರವಾಗಿಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಮನೆ ಹಾಳ ಮದನ್ ಮೋಹನ್ ಮಾತ್ರ ಮದುವೆ ಆಗ್ಬೇಡ ಕೀರ್ತಿ. ಪ್ಲೀಸ್ ಮದುವೆ ಆಗ್ಬೇಡ. ನಿನ್ ಪ್ರಾಬ್ಲಮ್ ಎಂತದೇ ಆಗಿರ್ಬೋದು, ಅದ್ ನನ್ನ ಹತ್ರ ಹೇಳ್ಕೊ, ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ನನ್ನ ನಂಬು. ನನ್ನನ್ನು ನಾನು ನಂಬ್ತೀನಿ, ಅಷ್ಟು ಸಾಕು. ಹಾಗಾದ್ರೆ ನೀನ್ ಮೋಸ ಮಾಡ್ಕೋತಿದ್ಯಾ? ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು? ನೀನ್ ಹಾಳಾಗೋದನ್ನ ನನ್ನ ಕೈ ನೋಡಕ್ ಆಗೋದಿಲ್ಲ ಕೀರ್ತಿ. ಕಣ್ ಮುಚ್ಕೋ. ನಾಳೆ ಜನ ನಿನ್ ಬಗ್ಗೆ ಏನ್ ಮಾತಾಡ್ಕೊತಾರೆ ಗೊತ್ತಾ? ಕಿವಿ ಮುಚ್ಕೋ. ಹಾಗಾದ್ರೆ ನೀನ್ ನನ್ ಮಾತು ಕೇಳೋದೇ ಇಲ್ವಾ? ಸಾಕು, ಬಾಯಿ ಮುಚ್ಕೋ. ಕೀರ್ತಿ, ನಾನು ನೀನ್ ನನಗೆ ಏನೂ ಅಲ್ಲ, ಏನೂ ಆಗ್ಬೇಕಾಗೂ ಇಲ್ಲ. ಕೀರ್ತಿ ಪ್ಲೀಸ್. ರಾಘವ್, ಕೈ ಬಿಡು. ಆಗಿದ್ದಾಗ್ಲಿ, ನಿನ್ನ ನಾನು ಅಲ್ಲಿ ಹೋಗಕ್ ಬಿಡೋದಿಲ್ಲ. ಕೈ ಬಿಡು ರಾಘವ್. ಬೇಡ ಕೀರ್ತಿ, ಹೋಗ್ಬೇಡ, ನನ್ ಮಾತು ಕೇಳು. ಸೊಸೆ